ನಮಸ್ಕಾರ 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 ಈ ಹೊಟ್ಟೆ ತುಂಬಿರುವಂತ ಬೆಂಗಳೂರಲ್ಲಿ ಬಡವರ ಮಕ್ಕಳು ಓದಕ್ಕೆ ಸುಮಾರು ಒಂದು 500 ಸರ್ಕಾರಿ ಶಾಲೆಗಳಿದೆ. ನಮ್ಮೂರಲ್ಲೂ ಒಂದಿದೆ, ನಮ್ಮ ಕೊಡಗೇಳಿ ಸರ್ಕಾರಿ ಶಾಲೆ ಮತ್ತು ಕಾಲೇಜು ಅಂತ. ತುಂಬ ಚೆನ್ನಾಗಿದೆ. ಆದರೆ ಕ್ಲೀನ್ ಮಾಡೋಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಡಿ ಗ್ರೂಪ್ ನೌಕರರು ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ಡಿಪಾರ್ಟ್ಮೆಂಟ್ ಹೇಳುತ್ತೆ, BBMP ಅವರು ಎಜುಕೇಶನ್ ಸೆಸ್ 2% ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ ಕಲೆಕ್ಟ್ ಮಾಡ್ತಾರೆ. ಅವರು ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಅಂತ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬೆಂಗಳೂರಲ್ಲಿರೋ 500ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು, ಅದರಲ್ಲಿ ಒಂದು 50 BBMP ಮೇಂಟೈನ್ ಮಾಡುತ್ತೆ. ಯಾವ ಸರ್ಕಾರಿ ಶಾಲೆನಲ್ಲೂ ಕೂಡ BBMP 2% 2% ಪ್ರಾಪರ್ಟಿ ಟ್ಯಾಕ್ಸ್ ಜೊತೆನಲ್ಲಿ ಎಜುಕೇಶನ್ ಸೆಸ್ ತಗೊಳುತ್ತೆ. ಸೊ ಬೆಂಗಳೂರಿನ ಇನ್ಚಾರ್ಜ್ ಆಗಿರುವ DK ಶಿವಕುಮಾರ್ ಅವರೇ, ಡೆಪ್ಯೂಟಿ CM DK ಶಿವಕುಮಾರ್ ಅವರೇ, ಬೆಂಗಳೂರಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿದೆ, 50ಕ್ಕೂ ಹೆಚ್ಚು BBMP ಮೇಂಟೈನ್ಡ್ ಸ್ಕೂಲ್ಸ್ ಇದೆ. 50ಕ್ಕೂ ಹೆಚ್ಚು BBMP ಮೇಂಟೈನ್ ಸ್ಕೂಲ್ಸ್ ಅಲ್ಲಿ ಕ್ಲೀನಿಂಗ್ ಆಗುತ್ತಂತೆ. ಬಟ್ ಆದ್ರೆ 500ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿರೋ ಬೆಂಗಳೂರಲ್ಲಿ ಕಸ ಗುಡಿಸಿ ಕ್ಲೀನ್ ಮಾಡಿ ಸ್ವಚ್ಛವಾಗಿಡಲು ಡಿ ಗ್ರೂಪ್ ನೌಕರರು ಸರ್ಕಾರ ಅಪಾಯಿಂಟ್ ಮಾಡಿಲ್ಲ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, 2% ಎಜುಕೇಶನ್ ಸೆಸ್ ತಗೊಳ್ಳೋ BBMP ಪ್ರಾಪರ್ಟಿ ಟ್ಯಾಕ್ಸ್ ಜೊತೆನಲ್ಲಿ ನಿಮ್ಮ ಕರ್ತವ್ಯ ಈ ಒಂದು 500 ಶಾಲೆಗಳು ವಿತೌಟ್ ಕ್ಲೀನಿಂಗ್ ಮಾಡಕ್ಕೆ ನೌಕರರಿಲ್ಲದೆ 500 ಶಾಲೆಗಳು ಆಪರೇಟ್ ಆಗುತ್ತೆ. ಇಲ್ಲ ಮಕ್ಕಳು ಕ್ಲೀನ್ ಮಾಡಬೇಕು, ಅಲ್ಲಿನ ಸ್ಟೂಡೆಂಟ್ಸ್ ಕ್ಲೀನ್ ಮಾಡಬೇಕು, ಅಥವಾ ಮೇಸ್ಟ್ಗಳು ಕ್ಲೀನ್ ಮಾಡಬೇಕು, ಅವ್ರಿವ್ರ ಕೈಕಾಲ ಇಡಿಸೋ ಮೇಸ್ಟ್ಗಳು ಕ್ಲೀನ್ ಮಾಡಬೇಕು. ಇಲ್ಲ ನಾವು ಮೊನ್ನೆ ನಮ್ಮ BBMP ನಮ್ಮ ಕೊಡಗೇಳಿ, ನಮ್ಮೂರು ನಮ್ಮ ಶಾಲೆನ ನಾವುಗಳೇ ಕೊಡಗೇಳಿಯವರು ವಾಲಂಟ್ರಿ ಮಾಡಿ ಆಸಿಡ್ ತಗೊಂಡ್ಬಂದು ಎಲ್ಲ ಹೆಚ್ಚು ಕಡಿಮೆ 5 ರಿಂದ 6 ಗಂಟೆ ಕಾಲ ನಮ್ಮ ಶಾಲೆನ ಕ್ಲೀನ್ ಮಾಡಿದ್ದೀವಿ. ಸರ್ಕಾರಕ್ಕೆ ತೆರಿಗೆ ಕಟ್ಟಿದ ಮೇಲೆ ಡೋಂಟ್ ಯು ಥಿಂಕ್ ಇಟ್ ಈಸ್ ಅ ಜಾಬ್ ಆಫ್ ದ ಗೌರ್ಮೆಂಟ್? ಗೌರ್ಮೆಂಟ್ ಕೆಲಸ ಅಲ್ವಾ ಇದು? ಗೌರ್ಮೆಂಟ್ ಕೆಲಸನ ಗೌರ್ಮೆಂಟ್ 500 ಶಾಲೆಗಳನ್ನ ಕೊಟ್ಬಿಟ್ಟು ಕ್ಲೀನ್ ಮಾಡಕ್ಕೆ ನೌಕರಿಲ್ಲ ಅಂದ್ರೆ ಮಕ್ಕಳು ಕ್ಲೀನ್ ಮಾಡಿಸಿದ್ರೆ ಮಾಧ್ಯಮ ಅದನ್ನ ಎಕ್ಸ್ಪೋಸ್ ಮಾಡಲ್ಲ. ಆಮೇಲೆ ಇಷ್ಟಕ್ಕೂ ನಿಮ್ಮ ವಿಧಾನಸೌಧ ಕ್ಲೀನ್ ಮಾಡ್ಕೊಂತೀರಾ. IAS IPS ಆಫೀಸರ್ಗಳ ಮನೆಯಲ್ಲಿ 15 ರಿಂದ 20 ಜನ ಕ್ಲೀನ್ ಮಾಡಕ್ ಬಿಡ್ತೀರಾ. ನಿಮ್ಮ CM ಮನೆಯಲ್ಲಿ, ಡೆಪ್ಯೂಟಿ CM ಮನೆಯಲ್ಲಿ, ಮಿನಿಸ್ಟರ್ಗಳ ಮನೆಯಲ್ಲಿ ಡಜನ್ ಗಟ್ಲೆ ಅಸಿಸ್ಟೆಂಟ್ಸ್ಗಳು, ಅಡಿಗೆ ಮಾಡೋರು, ಡ್ರೈವರ್ಗಳು, ಪೊಲೀಸರು ಇಡ್ತೀರಾ. ಸರ್ಕಾರಿ ಶಾಲೆಗಳಲ್ಲಿ, ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ಕಸ ಗುಡಿಸಿ ಒರೆಸಿ ಸ್ವಚ್ಛವಾಗಿಡಕ್ಕೆ ನೌಕರರಿಲ್ಲ. ಎಂತ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ಇನ್ಫ್ಯಾಕ್ಟ್ ಹೈಕೋರ್ಟ್ ಜಡ್ಜಸ್ ಮನೆಯಲ್ಲಿ ಸುಮಾರು 15 ರಿಂದ 20 ಜನ ಸರ್ಕಾರಿ ನೌಕರರು, ಪೊಲೀಸರು, ಕ್ಲೀನ್ ಮಾಡೋರು, ಅಡಿಗೆ ಮಾಡೋರು, ಡ್ರೈವರು, IAS IPS ಆಫೀಸರ್ಗಳ ಮನೆಗಳಲ್ಲಿ, MLAಗಳ ಮನೆಗಳಲ್ಲಿ ಇರ್ತದೆ. ಆದ್ರೆ 500ಕ್ಕೂ ಹೆಚ್ಚು ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಬ್ರು ಕೂಡ ಕ್ಲೀನ್ ಮಾಡಕ್ಕಿಲ್ಲ. ಸರ್ಕಾರದಿಂದ ಅಪಾಯಿಂಟ್ ಮಾಡಿಲ್ಲ. BBMP 2% ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ 2% ಎಜುಕೇಶನ್ ಸೆಸ್ ತಗೊಳುತ್ತೆ. BBMP ಆದ್ಯ ಕರ್ತವ್ಯ BBMP ಕಮಿಷನರ್ ಅವರೇ, ಮತ್ತೆ ಬೆಂಗಳೂರಿನ ಇನ್ಚಾರ್ಜ್ ಅಂತ DK ಶಿವಕುಮಾರ್ ಅವರೇ, ಮತ್ತೆ ಡೆಪ್ಯೂಟಿ CM DK ಶಿವಕುಮಾರ್ ಅವರೇ, ನೀವೇನೋ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ನಡೆಸ್ತೀರಾ ಡೆಪ್ಯೂಟಿ CM DK ಶಿವಕುಮಾರ್ ಅವರೇ. ಆದ್ರೆ ನಮ್ಮ ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿದೆ. ಯಾವ ಸರ್ಕಾರಿ ಶಾಲೆ ಕಾಲೇಜ್ಗಳಲ್ಲೂ ಸ್ವಚ್ಛ ಮಾಡ್ಲಿಕ್ಕೆ ಡಿ ಗ್ರೂಪ್ ನೌಕರರಿಲ್ಲ. ಇಲ್ಲ ಮೇಸ್ಟ್ ಕ್ಲೀನ್ ಮಾಡ್ಬೇಕು, ಇಲ್ಲ ಮಕ್ಕಳಿಗೆ ಹೇಳಿ ಕ್ಲೀನ್ ಮಾಡಿಸ್ಬೇಕು, ಅಥವಾ ನಮ್ಮಂತವ್ರು ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಬೇಕು. ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಒಬ್ಬೊಬ್ಬ ಮಿನಿಸ್ಟರ್ ಮನೆಯಲ್ಲಿ, ಒಬ್ಬೊಬ್ಬ IAS ಮನೆಯಲ್ಲಿ, ಒಬ್ಬ IPS ಮನೆಯಲ್ಲಿ 15 ಜನ ನೌಕರರು, ಡ್ರೈವರು, ಕ್ಲೀನರು, ಕುಕ್, ವಾಷಿಂಗ್ ಮ್ಯಾನು, ನಾಯಿ ಹಿಡ್ಕೊಳೋಕೆ ಎಲ್ಲಾ ರೀತಿಯ ಫೆಸಿಲಿಟಿ ಕೊಡೋ ನೀವುಗಳು ಒಬ್ಬ IAS ಆಫೀಸರ್ ಮನೆಯಲ್ಲಿ, IPS ಆಫೀಸರ್ ಮನೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕ್ಲೀನ್ ಮಾಡಕ್ಕೆ BBMP ಕಮಿಷನರ್ಗೆ ಆದೇಶ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಸಹ ನಮ್ಮ ಸರ್ಕಾರಕ್ಕಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು? ಇಷ್ಟಕ್ಕೂ ಅದಕ್ಕೆ ಹೇಳಿದ್ರಿ, ಬಡವರ ಮಕ್ಕಳು, ಬಡವರು, ಸಾಮಾನ್ಯ ಜನ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, CM ಆಗ್ಬೇಕು, ಡೆಪ್ಯೂಟಿ CM ಆಗ್ಬೇಕು. ಯಾಕಂತಂದ್ರೆ ಅವ್ರಿಗೆ ಸಮಾಜದ ಮತ್ತೆ ಸಾಮಾನ್ಯ ವರ್ಗದ ಸಂಪರ್ಕ ಇರುತ್ತೆ.
ಒಬ್ಬ ಶ್ರೀಮಂತ ಮಾಲ್ಗಳು ಓಪನ್ ಮಾಡೋನು 1000 ಕೋಟಿ ಡಿಕ್ಲೇರ್ ಮಾಡ್ರೋನು 2000 ಕೋಟಿ ಡಿಕ್ಲೇರ್ ಮಾಡ್ರೋನು 106 ಕೋಟಿ ಓನರ್ ವಂಶ ಪರಂಪರೆಗೆ ಬೊಮ್ಮಾಯಿ ತರ ಕುಮಾರಸ್ವಾಮಿ ತರ ಡಿ ಕೆ ಶಿವಕುಮಾರ್ ಅವ್ರ ತರ ಸಿದ್ದರಾಮಯ್ಯನವ್ರ ತರ ಮತ್ತೆ ಜಾರಕಿಹೊಳಿ ಅವ್ರ ತರ ಈ ತರ ವಂಶ ಪರಂಪರವಾಗಿ ಅಧಿಕಾರವನ್ನ ಕೊಟ್ಬಿಟ್ರೆ ಬರೋ ಟ್ಯಾಕ್ಸ್ನೆಲ್ಲ ಇವರೆಲ್ಲ ಹೆಂಗ ಬೇಕೋ ಹಂಗ್ ಉಪಯೋಗಿಸ್ಕೊಂಡು ಹೆಂಗ ಬೇಕೋ ಹಂಗ್ ಮೇಂಟೈನ್ ಮಾಡ್ಕೊಂಡು ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಶಾಲೆಗಳಿದೆ. BBMP ಲಿಮಿಟ್ಸ್ ಅಲ್ಲಿ ಒಂದು ಶಾಲೆನಲ್ಲೂ ಕ್ಲೀನ್ ಮಾಡಕ್ಕೆ ಡಿ ಗ್ರೂಪ್ ನೌಕರರಿಲ್ಲ, ಸ್ವಚ್ಛ ಮಾಡಕ್ಕೆ ಕಸ ಗುಡ್ಸಕ್ಕಿಲ್ಲ. ಪ್ರತಿ ಶಾಲೆನಲ್ಲೂ ಮಕ್ಕಳು ಕಸ ಗುಡಿಸ್ತವೆ, ಇಲ್ಲ ನಮ್ಮಂತವ್ರು ವಾಲಂಟ್ರಿ ಮಾಡಿ ಕಸ ಗುಡಿಸ್ತೀವಿ, ಇಲ್ಲ ಮೇಷ್ಟ್ರುಗಳು ಅವ್ರಿವ್ರಿಗೆ ಕೈಕಾಲು ಹಿಡಿದು ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಈಗ ಬಡವ್ರ ಮಕ್ಕಳು ಬೆಳಿಬೇಕಯ್ಯ, ಬಡವ್ರ ಮಕ್ಕಳು ಓದ್ಬೇಕಯ್ಯ, ಆದ್ರೆ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆನಲ್ಲಿ ಕ್ಲೀನ್ ಮಾಡಕ್ಕೆ ನೀವ್ ಯಾಕೆ ಕೆಲ್ಸಗಾರನ ಅಪಾಯಿಂಟ್ ಮಾಡಿಲ್ಲಯ್ಯ ಅಂತ ಕೇಳೋದಾದ್ರೆ BBMP ಕಮಿಷನರ್ ಮೇಲೆ ತಲೆ ಮೇಲೆ ಬರ್ತದೆ. ಯಾಕೆ ಅಂತಂದ್ರೆ BBMP ಕಮಿಷನರ್ ಹೇಳ್ಬೇಕು, ನೀವು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ 2% ಎಜುಕೇಶನ್ ಸೆಸ್ ತಗೊಳ್ತೀರಾ, ನೀವ್ ಯಾಕೆ 500ಕ್ಕೂ ಹೆಚ್ಚು ಶಾಲೆ ಇರೋ ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ಕ್ಲೀನ್ ಮಾಡಕ್ಕೆ ನಿಮ್ಮ BBMP ಇಬ್ಬಿಬ್ಬರು ನೌಕರರನ್ನ ಯಾಕೆ ಹಾಕ್ತಾ ಇಲ್ಲ, ನೀವು ಯಾಕೆ ಹಾಕಬಾರ್ದು? ಡೆಪ್ಯೂಟಿ CM ಡಿ ಕೆ ಶಿವಕುಮಾರ್ ಅವರವ್ರೆ, ಬೆಂಗಳೂರಿನ ಇನ್ಚಾರ್ಜ್ ತಾವು, BBMP ಕಮಿಷನರ್ ಅವರೇ, ಸೆಸ್ ಕಲೆಕ್ಟ್ ಮಾಡಿದ್ಮೇಲೆ ಇದನ್ನ ಕ್ಲೀನ್ ಮಾಡುವಂತ ಜವಾಬ್ದಾರಿ ನಿಮ್ದೇ ಆಗುತ್ತಲ್ವಾ? ಇದು ಸಾರ್ವಜನಿಕರ ಕೂಗು, ಬಡವರ ಕೂಗು. ಈ ಬಡವರ ಕೂಗಿಗೆ ಸಾಮಾನ್ಯ ಜನರು ಮಕ್ಕಳು ಓದೋ ಈ ಸರ್ಕಾರಿ ಶಾಲೆನಲ್ಲಿ ಸ್ವಚ್ಛ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವು ಕರೋನಾ ಬಂದಾಗ ಸ್ವಚ್ಛತೆ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದೀವಿ ಅಂತಂದ್ರೆ, ಈಗ ನಮ್ಗೆ ಒಂದು ರೋಗ ಬರುತ್ತೆ ಅಂದ್ರೆ ಭಯ ಬೀಳ್ತೀವಿ. ಇಂಥ ಸಮಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ BBMP ಅವರು ಇಬ್ಬಿಬ್ರು ಕ್ಲೀನ್ ಮಾಡಕ್ಕೆ ಒಬ್ರು ವಾಚ್ಮೆನ್ ನ ಡಿಪ್ಲಾಯ್ ಮಾಡಬೇಕು. ಯಾಕೆ ಅಂತಂದ್ರೆ ನೀವು 2% ಎಜುಕೇಶನ್ ಸೆಸ್ ತಗೊಳ್ತಾ ಇದ್ದೀರಾ. ಬೆಂಗಳೂರಿನ ಇನ್ಚಾರ್ಜ್ ಆದಂತ ಡಿ ಕೆ ಶಿವಕುಮಾರ್ ಅವರೇ, ನಮಗೊತ್ತು ನೀವು ನಿಮ್ದು ಪ್ರೈವೇಟ್ ಸ್ಕೂಲ್ ಇದೆ ಅಂತ, ದಯಮಾಡಿ ನಮ್ಮ ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛ ಮಾಡಕ್ಕೆ, ಕ್ಲೀನ್ ಮಾಡಕ್ಕೆ, ಕಸ ಗುಡ್ಸಕ್ಕೆ, ಆಮೇಲೆ ನಮ್ಮ ಕೊಡಗೇಳಿ ಶಾಲೆನಲ್ಲಿ 2,000 ಜನ ಮಕ್ಕಳಿದ್ದಾರೆ. 2,000 ಜನ ಇರೋ ಅಂತ ನಮ್ಮ ಕೊಡಗೇಳಿ ಶಾಲೆನಲ್ಲಿ ಒಬ್ರು ಇಲ್ಲ ಕ್ಲೀನ್ ಮಾಡಕ್ಕೆ. ನಾವು ಕ್ಲೀನ್ ಮಾಡ್ತೀವಿ. ನಾನು ಕೂಡ ಈ ನಡುವೆ ಕಳೆದ 1.5 ತಿಂಗಳಿಂದ ಕ್ಲೀನ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು BBMP 2% ಎಜುಕೇಶನ್ ಸೆಸ್ ತಗೊಳ್ಮೇಲೆ ಇಟ್ ಈಸ್ ಯುವರ್ ಡ್ಯೂಟಿ, ಇದು ನಿಮ್ಮ ಆದ್ಯ ಕರ್ತವ್ಯ. ಕಮಿಷನರ್ ಅವರೇ, BBMP ಕಮಿಷನರ್ ಅವರೇ, ನೀವು ಸರ್ಕಾರಿ ಆದೇಶಕ್ಕೆ ವೇಟ್ ಮಾಡ್ತಿರೋ ಅಥವಾ ನೀವು ತಗೊಂಡಿರೋ ಆ 2% ಸೆಸ್ಗೆ 500 ಶಾಲೆಗಳಲ್ಲಿ ಕ್ಲೀನ್ ಮಾಡಕ್ಕೆ ಮತ್ತೆ ವಾಚ್ಮೆನ್ ಅನ್ನ ಡಿಪ್ಲಾಯ್ ಮಾಡಬೇಕು. ನಾವು ಇದ್ರ ಬಗ್ಗೆ ನಿಮ್ಗೆ ಇಮೇಲ್ ಬರ್ತೀವಿ. ಆಮೇಲೆ ಇದನ್ನ ನೀವು ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿ ನಿಮ್ಮ BBMP ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗತ್ತೆ. ನಾವು ಪೇರೆಂಟ್ಸ್ ಕರ್ಕೊಂಡು ಯಾಕೆ ಸರ್ಕಾರಿ ಶಾಲೆಗಳಲ್ಲಿ, ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕ್ಲೀನ್ ಮಾಡಬೇಕು, ಮಕ್ಕಳ ಕಸ ಗುಡಿಸ್ಬೇಕು, ಶಾಲೆಗೆ ಬರೋದು ಅವ್ರು ಓದಕ್ಕೆ, ಅವರೇ ಕಸ ಗುಡಿಸ್ಬೇಕು. ಇಷ್ಟಕ್ಕೂ BBMP 2% ಸೆಸ್ ತಗೊಂಡು, ಎಜುಕೇಶನ್ ಸೆಸ್ ತಗೊಂಡ್ಮೇಲೆ ಇದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಬೆಂಗಳೂರಿನ ಇನ್ಚಾರ್ಜ್ ಅಂತ ಡಿ ಕೆ ಶಿವಕುಮಾರ್ ಅವರೇ, ದಯಮಾಡಿ ಇದರ ಬಗ್ಗೆ ಆದೇಶವನ್ನ ಮಾಡಿ, ಆಮೇಲೆ ಬೆಂಗಳೂರಿನ ಸರ್ಕಾರಿ ಶಾಲೆ ಸ್ವಚ್ಛವಾಗಿರ್ಬೇಕು, ಅದನ್ನ BBMP ಅವರು ಅಪಾಯಿಂಟ್ ಮಾಡಬೇಕು. ಪ್ರತಿ ಶಾಲೆಯಲ್ಲೂ ನಮ್ಮ ಕೊಡಗೇಳಿ ಸರ್ಕಾರಿ ಶಾಲೆಗೆ 2 ನೌಕರರು, ಒಬ್ಬ ವಾಚ್ಮೆನ್ ಬೇಕೇ ಬೇಕು. ಅದನ್ನ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಾವು BBMP ಕಮಿಷನರ್ ಕಚೇರಿಗೆ ಪೋಷಕ ಕರ್ಕೊಂಡ್ಬಂದು ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡುತ್ತಾ, ಆದಷ್ಟು ಜಲ್ದಿ ಇದರ ಬಗ್ಗೆ ತಾವುಗಳು ನಿರ್ಧಾರ ತಗೊಳ್ಬೇಕು. ಡೆಪ್ಯೂಟಿ CM ಡಿ ಕೆ ಶಿವಕುಮಾರ್ ಅವರೇ, ತಾವು CM ಆಗಿ ಕನ್ಸು ಕಾಣ್ತಾ ಇದ್ದೀರಾ. ಆ ಕನ್ಸಿನ ಜೊತೆನಲ್ಲಿ ನಮ್ಮ ಬಡವರ ಮಕ್ಕಳು ಓದೋ ಶಾಲೆನಲ್ಲಿ ಕಸ ಗುಡ್ಸೋರಿಲ್ಲ, ಕ್ಲೀನ್ ಮಾಡೋರಿಲ್ಲ. BBMP 2% ಸೆಸ್ ತಗೊಳುತ್ತೆ. ದಯಮಾಡಿ ನಿಮ್ಮ BBMP ಕಮಿಷನರ್ಗೆ ಒಂದು ಆದೇಶವನ್ನ ಮಾಡಿ, ಅವರು 500 ಶಾಲೆಗಳಲ್ಲೂ ಇಬ್ಬಿಬ್ಬರು ಸ್ವಚ್ಛ ಮಾಡೋರ್ನ ಜೊತೆನಲ್ಲಿ ವಾಚ್ಮೆನ್ ಅನ್ನ ಡಿಪ್ಲಾಯ್ ಮಾಡಕ್ಕೆ ಆದೇಶವನ್ನ ಮಾಡಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಂತ, ಮಾಡ್ಲಿಲ್ಲ ಅಂತಂದ್ರೆ BBMP ಕಮಿಷನರ್ ಅವರೇ, ನಿಮ್ಮ ಕಚೇರಿಗೆ ಮುತ್ತಿಗೆ ಗ್ಯಾರಂಟಿ ಕೆಲವೇ ದಿನಗಳಲ್ಲಿ ಅಂತ ಹೇಳುತ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ವಿ ಆರ್ ದ ವಾಯ್ಸ್ ಆಫ್ ಕರ್ನಾಟಕ. ಥ್ಯಾಂಕ್ ಯು, ಲವ್ ಯು ಆಲ್.